ಬೆಂಗಳೂರಿನ ಸಿಮ್ಯಾಪ್ ಸಂಶೋಧನಾ ಕೇಂದ್ರದಲ್ಲಿಂದು ಕೇಂದ್ರೀಯ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಂಸ್ಥೆ ಸಿಎಸ್ಐಆರ್ ಆಯೋಜಿಸಿದ್ದ ಕೃಷಿ ಮೇಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾ ಎಚ್ಎಸ್ ಶಿವರಾಮು, ಸಿಎಸ್ಐಆರ್ ಸಿಮ್ಯಾಪ್ ನಿರ್ದೇಶಕ ಡಾ ಪ್ರಮೋದ್ ಕುಮಾರ್ ತ್ರಿವೇದಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಶೋಭಾ ಕರಂದ್ಲಾಜೆ ಕೃಷಿ ಮೇಳದಲ್ಲಿ ವಿವಿಧ ಮಳಿಗೆಗಳನ್ನು ವೀಕ್ಷಣೆ ಮಾಡಿದರು. ಬಳಿಕ ಶೋಭಾ ಕರಂದ್ಲಾಜೆ, ಹಿಂದಿನ ಕಾಲದಿಂದಲೂ ನೈಸರ್ಗಿಕ ಸುಗಂಧ ದ್ರವ್ಯಗಳ ಬಳಕೆ ಚಾಲ್ತಿಯಲ್ಲಿತ್ತು. ತಂತ್ರಜ್ಞಾನ ಬೆಳೆದಂತೆ ಎಲ್ಲಾ ವಲಯಗಳಲ್ಲೂ ಸ್ವಂತಿಕೆ ಕಡಿಮೆಯಾಗುತ್ತಿದ್ದು, ತಾಂತ್ರಿಕತೆಯ ಮೇಲೆ ಅವಲಂಬನೆ ಹೆಚ್ಚುತ್ತಿರುವುದು ವಿಷಾದನೀಯ. ಕೇಂದ್ರ ಸರ್ಕಾರ ಕೃಷಿ ಸಂಬಂಧಿತ ಯೋಜನೆಗಳಿಗೆ ಆದ್ಯತೆ ನೀಡಿದ್ದು, ರೈತ ಸ್ನೇಹಿ ಯೋಜನೆಗಳಿಂದ ಸುಸ್ಥಿರ ಪ್ರಗತಿ ಸಾಧ್ಯವಾಗುತ್ತದೆ ಎಂದರು. ಯಾವುದು ಜಗತ್ತಿಗೆ ಒಳ್ಳೆಯದು ಅದನ್ನು ನಾವು ಜಗತ್ತಿಗೆ ಕೊಡಬೇಕು. ಯೋಗ ಜಗತ್ತಿಗೆ ಒಳ್ಳೆಯದು, ಯೋಗ ಜಗತ್ತಿಗೆ ಕೊಟ್ವಿ. ಔಷಧಿಯ ನ್ಯಾಚುರಲ್ ಆಯುರ್ವೇದಿಕ್ ಇದು ಜಗತ್ತಿಗೆ ಒಳ್ಳೆಯದು, ಇದನ್ನು ಜಗತ್ತಿಗೆ ಕೊಡಬೇಕು. ಮಿಲ್ಲೆಟ್ಸ್, ನಾವು ರಾಗಿ ತಿಂತೀವಿ, ಜೋಳ ತಿಂತೀವಿ, ಇದು ಜಗತ್ತಿಗೆ ಆಹಾರ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನು ಜಗತ್ತಿಗೆ ಕೊಡಬೇಕು. ಸಿಮ್ಯಾಪ್ ಸಂಶೋಧನಾ ಕೇಂದ್ರದ ಉಸ್ತುವಾರಿ ವಿಜ್ಞಾನಿ ಡಾ ದಿನೇಶ್ ನಾಗೇಗೌಡ ಕೃಷಿ ಕ್ಷೇತ್ರದಲ್ಲಿನ ಆತ್ಮನಿರ್ಭರತೆ ವಿಚಾರವಾಗಿ ಮಾತನಾಡಿದರು. ಆಕರ್ಷಣೆಗಳಲ್ಲಿ ಸಿಮ್ಯಾಪ್ ಅಭಿವೃದ್ಧಿಪಡಿಸಿರುವ ಹೆಚ್ಚಿನ ಇಳುವರಿ ನೀಡುವ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಪ್ರಭೇದಗಳು ಪ್ರದರ್ಶನ ಮತ್ತು ಬಟ್ಟಿ ಇಳಿಸುವಿಕೆಯ ತಂತ್ರಜ್ಞಾನ ಪ್ರದರ್ಶನ, ಅಗರಬತ್ತಿ ಮತ್ತು ಗುಲಾಬಿ ನೀರಿನ ತಯಾರಿಕೆ ಪ್ರದರ್ಶನ ತಂತ್ರಜ್ಞಾನಗಳು ಮತ್ತು ಗಿಡಮೂಲಿಕೆ ಉತ್ಪನ್ನಗಳ ಪ್ರದರ್ಶನ ಸೇರಿದಿವೆ.